ನಮಸ್ಕಾರ ಸ್ನೇಹಿತರೆ. ನಮ್ಮ ಜೀವನದಲ್ಲಿ ಒಮ್ಮೆಲ್ಲ ನಾವು ಕೇಳ್ಕೊಂಡಿರೋ ಪ್ರಶ್ನೆ, ನನ್ನ ಒಳ್ಳೆ ಸಮಯ ಯಾವಾಗ ಬರುತ್ತೆ? ಆದರೆ ಸತ್ಯ ಏನೆಂದ್ರೆ, ಒಳ್ಳೆ ಸಮಯ ಇದ್ದಕ್ಕಿದ್ದಂತೆ ಬರೋದಿಲ್ಲ. ಅದು ಬರೋ ಮುಂಚೆ ಬ್ರಹ್ಮಾಂಡ ನಮಗೆ ಕೆಲವು ಸೂಚನೆಗಳನ್ನ ಕೊಡುತ್ತೆ. ಆ ಸೂಚನೆಗಳನ್ನ ನಾವು ಗುರುತಿಸಬೇಕು, ಅರ್ಥ ಮಾಡ್ಕೋಬೇಕು. ಅಂದಾಗ ಮಾತ್ರ ನಾವು ನಮ್ಮ ಜೀವನದ ದೊಡ್ಡ ಅವಕಾಶವನ್ನು ಹಿಡಿದುಕೊಳ್ಬೋದು. ಇಂದು ನಾವು ತಿಳಿದುಕೊಳ್ಳೋದು, ಒಳ್ಳೆ ಸಮಯ ಬರೋಕ್ಕಿಂತ ಮುಂಚೆ ಬ್ರಹ್ಮಾಂಡ ಕೊಡುವ 12 ಪ್ರಮುಖ ಸೂಚನೆಗಳು. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನನ್ನದೊಂದು ವಿನಂತಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ. ನೀವು ಕೊಡೋ ಒಂದು ಲೈಕ್ ನಮಗೆ ಇದೇ ರೀತಿ ಹೆಚ್ಚು ವಿಡಿಯೋ ಮಾಡಲು ಮೋಟಿವೇಶನ್ ಆಗಿ ಕೆಲಸ ಮಾಡುತ್ತೆ. ಲೈಕ್ ಮಾಡಿದ್ರಾ? ಹಾಗಾದ್ರೆ ಬನ್ನಿ ವಿಡಿಯೋ ಕಡೆ ಹೋಗೋಣ. 1. ಜೀವನದಲ್ಲಿ ಅಕಸ್ಮಾತ್ ಸಮಸ್ಯೆಗಳು ಹೆಚ್ಚಾಗುವುದು. ನಿಮ್ಗೆ ಗಮನಿಸಿದ್ದೀರಾ? ಒಮ್ಮೆಲೆ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಹೆಚ್ಚಾಗ್ತವೆ. ಸಂಗ ವಿಚಾರಗಳು ಕೂಡ ದೊಡ್ಡ ಸಮಸ್ಯೆಗಳಾಗಿ ಕಾಣ್ತವೆ. ಇದು ಕೆಟ್ಟ ಸಮಯ ಅಲ್ಲ, ಇದು ನಿಮ್ಮ ಬೆಳವಣಿಗೆಗೆ ಮುಂಚಿನ ಪರೀಕ್ಷೆ. ಜೀವನ ನಿಮ್ಮನ್ನು ಸ್ಟ್ರಾಂಗ್ ಮಾಡ್ತಿದೆ, ಮುಂದಿನ ದೊಡ್ಡ ಯಶಸ್ಸಿಗೆ ನಿಮ್ಮನ್ನು ಸಿದ್ಧಗೊಳಿಸ್ತಿದೆ. 2. ಹಳೆಯ ಸಂಬಂಧಗಳು ದೂರವಾಗುವುದು. ನೀವು ಹಳೆಯ ಸ್ನೇಹಿತರು, ಸಂಬಂಧಗಳು ದೂರವಾಗುತ್ತಿರುವುದನ್ನು ನೋಡಬಹುದು. ಇದು ನೋವು ಕೊಡುತ್ತೆ, ಆದರೆ ಇದು ಒಂದು ಸೂಚನೆ. ನೀವು ಹೊಸ ಮಟ್ಟಕ್ಕೆ ಹೋಗ್ತಿದ್ದೀರಿ. ಹಳೆಯ ಎನರ್ಜಿ ಹೋಗ್ಬೇಕು, ಹೊಸ ಅಪಾರ್ಚುನಿಟೀಸ್ ಬರಬೇಕು. 3. ಒಂಟಿತನ ಹೆಚ್ಚಾಗುವುದು. ಒಮ್ಮೆಲೆ ನೀವು ಹೆಚ್ಚು ಒಂಟಿಯಾಗಿ ಫೀಲ್ ಮಾಡ್ತೀರಾ? ಇದು ಡಿಪ್ರೆಷನ್ ಅಲ್ಲ, ಯಾವಾಗಲೂ ಕೆಲವೊಮ್ಮೆ ಇದು ಸೆಲ್ಫ್ ಗ್ರೋತ್ ಫೇಸ್. ನಿಮ್ಮ ಮೈಂಡ್ ರೀಸೆಟ್ ಆಗ್ತಿದೆ, ನಿಮ್ಮ ರಿಯಲ್ ಪರ್ಪಸ್ ಗೊತ್ತಾಗೋ ಸಮಯ ಇದು. 4. ಅಸಹಜವಾಗಿ ಮೋಟಿವೇಶನ್ ಬರುತ್ತಿರುವುದು. ಕೆಲವು ದಿನಗಳು ನೀವು ತುಂಬಾ ಎನರ್ಜೆಟಿಕ್ ಆಗಿ ಫೀಲ್ ಮಾಡ್ತೀರಾ, ಹೊಸ ಐಡಿಯಾಸ್ ಬರ್ತವೆ, ಹೊಸ ಗೋಲ್ ಸೆಟ್ ಮಾಡ್ತೀರಾ. ಇದು ಸಿಂಪಲ್ ಕೋಇನ್ಸಿಡೆನ್ಸ್ ಅಲ್ಲ, ಇದು ಬ್ರಹ್ಮಾಂಡ ನಿಮ್ಮನ್ನು ಪುಷ್ ಮಾಡ್ತಿದೆ. 5. ನಿಮ್ಮ ಯೋಚನೆಗಳು ಬದಲಾಗುವುದು. ಹಿಂದೆ ನೀವು ಯೋಚಿಸಿದ್ದ ರೀತಿಯೇ ಬದಲಾಗುತ್ತದೆ. ನೆಗೆಟಿವ್ ಥಿಂಕಿಂಗ್ ಕಡಿಮೆ ಆಗುತ್ತದೆ, ಪಾಸಿಟಿವ್ ಥಿಂಕಿಂಗ್ ಹೆಚ್ಚಾಗುತ್ತದೆ. ಇದು ಒಂದು ದೊಡ್ಡ ಸೂಚನೆ, ನೀವು ಇಂಟರ್ನಲಿ ಚೇಂಜ್ ಆಗ್ತಿದ್ದೀರಿ. 6. ಒಂದೇ ಘಟನೆಗಳು ಮತ್ತೆ ಮತ್ತೆ ನಡೆಯುವುದು. ನಿಮಗೆ ಸೇಮ್ ಸಿಚುವೇಶನ್ಸ್ ರಿಪೀಟ್ ಆಗ್ತಾ ಇರ್ತವೆ. ಇದು ಕೋಇನ್ಸಿಡೆನ್ಸ್ ಅಲ್ಲ, ಇದು ಲೆಸನ್. ಬ್ರಹ್ಮಾಂಡ ಹೇಳೋದು, ಇದನ್ನು ಕಲಿಯುವವರೆಗೆ ಇದು ರಿಪೀಟ್ ಆಗುತ್ತೆ. 7. ಹೊಸ ಅವಕಾಶಗಳು ಕಾಣಿಸಿಕೊಳ್ಳುವುದು. ಒಮ್ಮೆಲೆ ನಿಮ್ಮ ಮುಂದೆ ಹೊಸ ಡೋರ್ಸ್ ಓಪನ್ ಆಗ್ತವೆ, ಅನ್ಎಕ್ಸ್ಪೆಕ್ಟೆಡ್ ಅಪಾರ್ಚುನಿಟೀಸ್ ಬರ್ತವೆ, ಹೊಸ ಜನರ ಪರಿಚಯವಾಗುತ್ತದೆ. ಇದು ಲಕ್ಕಿ ಅಲ್ಲ, ನಿಮ್ಮ ಸಮಯ ಹತ್ತಿರ ಬರ್ತಿದೆ. 8. ಪೇಷನ್ಸ್ ಪರೀಕ್ಷೆಯಾಗುವುದು. ನಿಮ್ಮ ಪೇಷನ್ಸ್ ತುಂಬಾ ಟೆಸ್ಟ್ ಆಗುತ್ತದೆ. ಎಲ್ಲವೂ ಸ್ಲೋ ಆಗ್ತಿದೆ ಅನಿಸ್ತದೆ, ಡಿಲೇ ಆಗ್ತಿದೆ ಅನಿಸ್ತದೆ. ಆದರೆ ಡಿಲೇ ಈಕ್ವಲ್ಸ್ ಡಿನಯಲ್ ಅಲ್ಲ. ಬ್ರಹ್ಮಾಂಡ ಹೇಳೋದು, ಸರಿಯಾದ ಸಮಯಕ್ಕೆ ಎಲ್ಲವೂ ಸಿಗುತ್ತದೆ. 9. ನೀವು ನಿಮ್ಮ ಕಂಫರ್ಟ್ ಝೋನ್ ಬಿಟ್ಟು ಹೊರಬರ್ತೀರಿ. ಹಳೆಯ ಹ್ಯಾಬಿಟ್ಸ್ ಬೋರಿಂಗ್ ಆಗ್ತವೆ, ಹೊಸ ಚಾಲೆಂಜಸ್ ತೆಗೆದುಕೊಳ್ಬೇಕು ಅನಿಸ್ತದೆ. ಇದು ದೊಡ್ಡ ಸಿಗ್ನಲ್, ನೀವು ಗ್ರೋ ಆಗ್ತಿದ್ದೀರಿ. 10. ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಆಗುವುದು. ನೀವು ತೆಗೆದುಕೊಳ್ಳುವ ಡಿಸಿಷನ್ಸ್ ಕರೆಕ್ಟ್ ಆಗ್ತವೆ, ಗಟ್ ಫೀಲಿಂಗ್ ಸ್ಟ್ರಾಂಗ್ ಆಗುತ್ತದೆ. ಇದು ನಿಮ್ಮ ಇನ್ನರ್ ವಾಯ್ಸ್, ಇದು ನಿಮ್ಮ ಫ್ಯೂಚರ್ ಗೈಡ್. 11. ಸ್ಪಿರಿಚುವಲ್ ಫೀಲಿಂಗ್ ಹೆಚ್ಚಾಗುವುದು. ಒಮ್ಮೆಲೆ ನೀವು ಲೈಫ್ ಬಗ್ಗೆ ಡೀಪ್ ಆಗಿ ಯೋಚಿಸ್ತೀರಾ. ನನ್ನ ಪರ್ಪಸ್ ಏನು, ನಾನು ಏಕೆ ಬಂದಿದ್ದೇನೆ? ಇದು ಅವೇಕನಿಂಗ್ ಫೇಸ್. 12. ನಿಮ್ಮ ಫೋಕಸ್ ಶಾರ್ಪ್ ಆಗುವುದು. ನೀವು ಡಿಸ್ಟ್ರಾಕ್ಷನ್ ಕಡಿಮೆ ಮಾಡಿ ನಿಮ್ಮ ಗೋಲ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀರಾ. ಇದು ಕ್ಲಿಯರ್ ಸಿಗ್ನಲ್, ನೀವು ಸಕ್ಸಸ್ಗೆ ಹತ್ತಿರ ಇದ್ದೀರಿ. ಸ್ನೇಹಿತರೆ, ಈ ಎಲ್ಲ ಸೂಚನೆಗಳು ನಿಮಗೆ ಬಂದಿದ್ರೆ ಭಯಪಡಬೇಡಿ, ಕನ್ಫ್ಯೂಸ್ ಆಗಬೇಡಿ. ಇದು ನಿಮ್ಮ ಲೈಫ್ ಚೇಂಜ್ ಆಗೋ ಸಿಗ್ನಲ್. ಒಳ್ಳೆ ಸಮಯ ಬರೋ ಮುಂಚೆ ಜೀವನ ನಿಮ್ಮನ್ನು ತಯಾರಿಸ್ತದೆ. ಸಮಸ್ಯೆಗಳು ಈಕ್ವಲ್ಸ್ ಪ್ರಿಪರೇಷನ್, ನಷ್ಟಗಳು ಈಕ್ವಲ್ಸ್ ಟ್ರಾನ್ಸ್ಫಾರ್ಮೇಷನ್, ಒಂಟಿತನ ಈಕ್ವಲ್ಸ್ ಸೆಲ್ಫ್ ಡಿಸ್ಕವರಿ. ಬೀಜ ನೆಲದೊಳಗೆ ಹೋದಾಗ ಅದು ಸಾಯೋದಿಲ್ಲ, ಅದು ಬೆಳೆಯಲು ಪ್ರಾರಂಭ ಮಾಡುತ್ತದೆ. ನಿಮ್ಮ ಕೆಟ್ಟ ಸಮಯ ನಿಮ್ಮ ಒಳ್ಳೆ ಸಮಯದ ಫೌಂಡೇಶನ್. ಸಹನೆ ಇಟ್ಕೊಳ್ಳಿ, ನಿಮ್ಮ ಸಮಯ ಬರ್ತಿದೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ.